Coulomb's law. This law gives the force of magnitude and direction of the force of attraction between the unlike charge, force of attraction between the unlike charges, and force of repulsion between the two like charges. Here A and B are the 2-point charges. Q1 and Q2 are the magnitude of the 2-point charges at rest. Distance between these two charges is denoted by R. The line is joined between the two charges is AB. So this electrostatic force F acts along the line AB. So it is called central force. ಈ ಒಂದು ಕೂಲಂಬ್ಸ್ ಲಾ ಪಾಯಿಂಟ್ ಚಾರ್ಜಸ್ಗಳು ರೆಸ್ಟಲ್ಲಿ ಇರಬೇಕು, ಆಗ ಅಪ್ಲೈ ಆಗುತ್ತೆ. ಅವೆರಡು ಪಾಯಿಂಟ್ ಚಾರ್ಜಸ್ಗಳ ಮಧ್ಯೆ ಇರ್ತಕ್ಕಂಥ ಲೈನ್ ಮೂಲಕ ಈ ಒಂದು ಕೂಲಂಬ್ಸ್ ಲಾ ಅಥವಾ ಈ ಒಂದು ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಕ್ಟ್ ಆಗುತ್ತೆ. ಇಲ್ಲಿ ಎಫ್ ಅಂತಂದ್ರೆ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ರಿಪಲ್ಷನ್ ಬಿಟ್ವೀನ್ 2-point ಚಾರ್ಜಸ್. Q1 Q2 magnitude of the two charges. R is the distance between two charges. ಹಾಗಾದ್ರೆ F is directly proportional to Q1 Q2. ಅಂದ್ರೆ Q1 Q2 ಇನ್ಕ್ರೀಸ್ ಮಾಡಿದ್ರೆ F ಇನ್ಕ್ರೀಸ್ ಆಗುತ್ತೆ, Q1 Q2 ಡಿಕ್ರೀಸ್ ಮಾಡಿದ್ರೆ F ಡಿಕ್ರೀಸ್ ಆಗುತ್ತೆ. F is inversely proportional to R square. ಅವೆರಡು ಚಾರ್ಜಸ್ಗಳ ಮಧ್ಯೆ ಇರತಕ್ಕಂಥ ಡಿಸ್ಟೆನ್ಸ್ ಕಡಿಮೆ ಇದ್ರೆ ಫೋರ್ಸ್ ಜಾಸ್ತಿ ಇರುತ್ತೆ, ಅವೆರಡು ಚಾರ್ಜಸ್ಗಳ ಮಧ್ಯೆ ಡಿಸ್ಟೆನ್ಸ್ ಜಾಸ್ತಿ ಇದ್ರೆ ಫೋರ್ಸು ಕಡಿಮೆ ಇರುತ್ತೆ. ಹಾಗಾಗಿ ದಿಸ್ ಲಾ ಸ್ಟೇಟ್ಸ್ ದಟ್ electrostatic force of attraction or repulsion between 2-point charges is directly proportional to product of their magnitude of the charge and inversely proportional to square of the distance between two charges. ಹಾಗಾಗಿ F is proportional to Q1 Q2 upon R square, then F is equal to K into Q1 Q2 upon R square. K ಅಂದ್ರೆ proportionality constant. According to experimental result, the value of K is equal to 1 by 4 pi epsilon naught. The value of 1 by 4 pi epsilon naught ಅಂದ್ರೆ 9 into 10 raised to 9 Newton meter square per coulomb square ಆಗುತ್ತೆ. ಸೊ ಇಲ್ಲಿ epsilon naught ಅಂದ್ರೆ permittivity of the free space. ಹಾಗಾದ್ರೆ ನಾವು ಸಿಂಪ್ಲಿಫೈ ಮಾಡಿದ್ರೆ epsilon naught is 8.854 into 10 raised to minus 12 farad per meter. ಹಾಗಾಗಿ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ F is equal to 1 by 4 pi epsilon naught into Q1 Q2 upon R square in free space. ಅದೇ ಮೀಡಿಯಂ ಅಲ್ಲಿ ತಗೊಂಡ್ರೆ F is equal to 1 by 4 pi epsilon naught into epsilon R Q1 Q2 upon R square ಆಗುತ್ತೆ. ಇಲ್ಲಿ epsilon R ಅಂತಂದ್ರೆ ರಿಲೇಟಿವ್ ಪರ್ಮಿಟಿವಿಟಿ ಅಥವಾ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಆಫ್ ದ ಮೀಡಿಯಂ. ಸೊ ಇಲ್ಲಿ ಚಾರ್ಜ್ ಸಿಂಬಲ್ Q ಅಂತ ಕೊಟ್ಟಿದ್ದೀವಿ. ಇದು ಸ್ಕೇಲಾರ್ ಕ್ವಾಂಟಿಟಿ, ಚಾರ್ಜ್ ಇಸ್ ದ ಸ್ಕೇಲಾರ್. ಅದರ ಡೈಮೆನ್ಷನಲ್ ಇಕ್ವೇಶನ್ A into T. ಚಾರ್ಜ್ದು SI ಯೂನಿಟ್ ಕೂಲಮ್. ಹಾಗಾದ್ರೆ 1 ಕೂಲಮ್ ಡೆಫಿನೇಷನ್ ಅನ್ನ ಈಕ್ವೇಶನ್ ತಗೊಂಡು ಹೇಳ್ತೀವಿ. ಇಫ್ Q1 equal to Q2 equal to 1 ಕೂಲಮ್ ಅಂತ ತಗೊಂಡಿದ್ದೀವಿ. ಅವೆರಡು ಚಾರ್ಜಸ್ಗಳ ಮಧ್ಯೆ ಇರ್ತಕ್ಕಂಥ ಡಿಸ್ಟೆನ್ಸ್ 1 ಮೀಟರ್ ಇದೆ ಫ್ರೀ ಸ್ಪೇಸ್ ಅಲ್ಲಿ. ಆಗ F ವ್ಯಾಲ್ಯೂ 1 by 4 pi epsilon naught ಆಗುತ್ತೆ, ಮೀನ್ಸ್ 9 into 10 raised to 9 ನ್ಯೂಟನ್ ಆಗುತ್ತೆ. ಅಂದ್ರೆ ಎರಡು ಐಡೆಂಟಿಕಲ್ ಚಾರ್ಜಸ್, ಈಕ್ವಲ್ ಅಂಡ್ ಸಿಮಿಲರ್ ಚಾರ್ಜಸ್ಗಳ ಮಧ್ಯೆ ಫೋರ್ಸ್ ಆಫ್ ರಿಪಲ್ಷನ್ 9 into 10 raised to 9 ನ್ಯೂಟನ್ ಪ್ರೊಡ್ಯೂಸ್ ಆಗಬೇಕು. ಯಾವಾಗ ಅವೆರಡು ಚಾರ್ಜಸ್ಗಳ ಮಧ್ಯೆ ಇರ್ತಕ್ಕಂಥ ಡಿಸ್ಟೆನ್ಸ್ 1 ಮೀಟರ್ ಇರಬೇಕು, ಜೊತೆಗೆ ಅವುಗಳನ್ನ ಫ್ರೀ ಸ್ಪೇಸ್ ಅಲ್ಲಿ ಇಟ್ಟಿರಬೇಕು. ಹಾಗಾದ್ರೆ ಇಷ್ಟು ಡಿಸ್ಟೆನ್ಸ್ ಅಲ್ಲಿ ಇಷ್ಟು ಫೋರ್ಸ್ ಆಫ್ 9 into 10 raised to 9 ನ್ಯೂಟನ್ ಫೋರ್ಸ್ ಆಫ್ ರಿಪಲ್ಷನ್ ಪ್ರೊಡ್ಯೂಸ್ ಆಗಬೇಕು ಅಂದ್ರೆ ಒಂದೊಂದು ಪಾಯಿಂಟ್ ಚಾರ್ಜ್ ಮ್ಯಾಗ್ನಿಟ್ಯೂಡ್ ಎಷ್ಟು ಇರಬೇಕು? That magnitude of the each charge is called 1 coulomb. ಹಾಗಾಗಿ the two identical charges are 1 meter apart in free space. They produce the force of repulsion 9 into 10 raised to 9 Newton. So magnitude of the each charge is called 1 coulomb. ಜೊತೆಗೆ ಈ ಒಂದು ಕೂಲಂಬ್ಸ್ ಲಾನ ವೆಕ್ಟರ್ ಫಾರ್ಮ್ ಅಲ್ಲಿ ಬೇಕು ಅಂದ್ರೆ ವೆಕ್ಟರ್ F is equal to 1 by 4 pi epsilon naught Q1 Q2 divided by R square into R cap ಆಗುತ್ತೆ. ಅಂದ್ರೆ ಚಾರ್ಜ್ ಫೋರ್ಸ್ Q1 ಚಾರ್ಜ್ Q1 Q2 ಮೇಲೆ ಎಷ್ಟು ಫೋರ್ಸ್ ಆಕ್ಟ್ ಆಗಿದೆ ಅದು F12 ಆಗುತ್ತೆ. ಹಾಗಾದ್ರೆ F12 ಬೇಕು ಅಂದ್ರೆ ಇಟ್ಸ್ ಡೈರೆಕ್ಷನ್ ಇಸ್ ಅಲಾಂಗ್ A to B. ಹಾಗಾದ್ರೆ F21 ಬೇಕು ಅಂತಂದ್ರೆ
F21 ಅಂತಂದ್ರೆ ಫೋರ್ಸ್ ಎಕ್ಸರ್ಟೆಡ್ ಬೈ ದ Q2 ಆನ್ Q1, ಅದು B to E ಆಗುತ್ತೆ. ಫೋರ್ಸ್ ಎಕ್ಸರ್ಟೆಡ್ ಬೈ Q1 ಆನ್ Q2 ಅಂದ್ರೆ ಅಲಾಂಗ್ A to B ಬರುತ್ತೆ. ಫೋರ್ಸ್ ಎಕ್ಸರ್ಟೆಡ್ ಬೈ Q2 ಆನ್ Q1 ಅಂತಂದ್ರೆ B to A ಬರುತ್ತೆ, ದಟ್ ಈಸ್ F21. ಆ ಒಂದು ಡೈರೆಕ್ಷನ್ ಅನ್ನು ಇಂಡಿಕೇಟ್ ಮಾಡುತ್ತೆ ಆರ್ ಕ್ಯಾಪ್, ಯೂನಿಟ್ ವೆಕ್ಟರ್. ದಟ್ ಆರ್ ಕ್ಯಾಪ್ ಈಸ್ ಈಕ್ವಲ್ ಟು ವೆಕ್ಟರ್ ಆರ್ ಡಿವೈಡೆಡ್ ಬೈ ಆರ್. ಹಾಗಾದ್ರೆ ಅದು ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಂತಂದ್ರೆ ಆರ್ ಕ್ಯಾಪ್ ಇರೋ ಜಾಗದಲ್ಲಿ ವೆಕ್ಟರ್ ಎಫ್ ಈಸ್ ಈಕ್ವಲ್ ಟು 1/4πε0 Q1 Q2 ಅಪಾನ್ ಆರ್ ಸ್ಕ್ವೇರ್ ಇಂಟು ಆರ್ ಇಸ್ ದ ಆರ್ ಕ್ಯೂಬ್ ಇಂಟು ವೆಕ್ಟರ್ ಆರ್ ಆಯಿತು. ಈ ರೀತಿ ವೆಕ್ಟರ್ ಫಾರಮ್ ಅಲ್ಲಿ ಕೂಲಂಬ್ಸ್ ನ ತಗೊಳ್ತೀವಿ.